ಬೆದರಿಕೆ ನಿಂದನೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೆಆರ್ ಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಕುಮಾರ್ ಎಂಬಾತನಿಂದ ದೂರು. ಅಲ್ಲಲ್ಲ ಅಣಬೆ ಬೆಳೆದಂಗೆ ರಜತ್ ವಿರುದ್ಧ ಆಗಾಗ ಎಫ್ಐಆರ್. ಬಿಗ್ ಬಾಸ್ನ ಎಕ್ಸ್ ಸ್ಪರ್ಧಿ ರಜತ್ ವಿರುದ್ಧ ಎಫ್ಐಆರ್. ಮತ್ತಿನ್ನೇನು ಎಡವಟ್ ಮಾಡ್ಕೊಂಡು ಕೆಆರ್ ಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಕುಮಾರ್ ಎಂಬಾತರಿಂದ ದೂರು ದಾಖಲಾಗಿದೆ. ಪ್ರಕರಣದಲ್ಲಿ A1 ಆರೋಪಿಯಾಗಿರುವ ರಜತ್ ಬಿಗ್ ಬಾಸ್ನ ಎಕ್ಸ್ ಕಂಟೆಸ್ಟೆಂಟ್ ಈತ. ಫೋನ್ ಕರೆ ಮುಖಾಂತರ ಬೆದರಿಕೆ ಹಾಕಿರೋ ಆರೋಪ, ಥ್ರೆಟ್ಟು. ಡಾಗ್ ಸತೀಶ್ ಸ್ನೇಹವನ್ನ ಬಿಡಬೇಕೆಂದು ಬೆದರಿಕೆ. ನಾಯಿ ಸತೀಶ್ ಅಂತ ಒಬ್ಬರಿದ್ದಾರೆ, ನಾಯಿ ಸಾಕ್ತಾರೆ. ರಜತ್ ಬುಜ್ಜಿ ಕಾಲ್ ಮಾಡ್ತಾ ಇದ್ದೀನಿ ನೋಡಿ, ಅದರಲ್ಲಿ ಆ ಬರಹ, ವಾಪಸ್ ಕಾಲ್ ಮಾಡ್ತೀರಾ ಇಲ್ವಾ, ನಾವೇ ಒಳಗೆ ಹಾಕಿಸ್ಬೇಕಾ ಎಂದು ಬೆದರಿಕೆ. ಕಾಲ್ನಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ಆರೋಪ. ಪ್ರಕರಣ ದಾಖಲಿಸಿ ಪರಿಶೀಲಿಸುತ್ತಿರುವ ಪೊಲೀಸರು ಅದು ಅವಂದೇ ವಾಯ್ಸ ಅಥವಾ ಬೇರೆ ಏನಾದರೂ ಮಾರ್ಫ್ ಮಾಡಲಾಗಿದೆ, ಮತ್ತೊಂದು ಮಗದೊಂದು. ವಿಚಾರಣೆಗೆ ಬರುವಂತೆ ರಜತ್ತಿಗೆ ನೋಟಿಸ್ ನೀಡಿರುವ ಪೊಲೀಸರು. ಬೆದರಿಕೆ ಮತ್ತು ನಿಂದನೆ ಆರೋಪ. ಡಾಗ್ ಸತೀಶ್ ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ. ಅವರ ಬಟ್ಟೆಗಳು ಸುದ್ದಿ ಆಗ್ತವೆ, ಅವರ ಬಟ್ಟೆಯ ಕಾಲರ್ಗಳು ಸುದ್ದಿ ಆಗ್ತವೆ, ಅವರ ಬಟ್ಟೆಯ ಬ್ರ್ಯಾಂಡ್ಗಳು ಸುದ್ದಿ ಆಗ್ತವೆ, ವಾಚು, ಆ ವಾಚ್ ಒಳಗಿರೋ ಮುಳ್ಳು ಎಲ್ಲವೂ ಕೂಡ ಸುದ್ದಿ. ಕಾರಣ ಅವುಗಳನ್ನು ಬಿಡಿ ಬಿಡಿಯಾಗಿ ವಿವರಿಸುವ ಕರ್ನಾಟಕದ ಇತಿಹಾಸದಲ್ಲೇ ಮೊದಲಿಗ ಡಾಗ್ ಸತೀಶ್. ಅದು ಏನು ರಂಗು, ಅದು ಏನು ಬಣ್ಣವಾಗಿ ವಿವರಿಸ್ತಾರೋ ಕೇಳೋದಕ್ಕೆ ಚಂದ ಅದು. ಸೊ ಈ ಡಾಗ್ ಸತೀಶ್ ಜೊತೆ ಸೇರಬಾರ್ದು ಅಂತ ಹೇಳಿ ಒಬ್ಬನಿಗೆ ಫೋನ್ ಮಾಡ್ತಾನೆ ರಜತ್. ಸೊ ಈ ಆರೋಪ ಏನಿದೆಯೋ ಅದನ್ನು ಯಥಾವತ್ತಾಗಿ ಹೇಳ್ತಾ ಇದ್ದೀವಿ. ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಕುಮಾರ್ ಎಂಬಾತರಿಂದ ದೂರು ದಾಖಲಾಗಿದೆ. ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ರಜತ್ ಫೋನ್ ಕರೆ ಮುಖಾಂತರವಾಗಿ ಬೆದರಿಕೆ ಹಾಕಿರುವ ಆರೋಪ. ಡಾಗ್ ಸತೀಶ್ ಸ್ನೇಹವನ್ನು ಬಿಡಬೇಕೆಂದು ಬೆದರಿಕೆ. ಈ ಡಾಗ್ ಸತೀಶ್ ಇದಾರಲ್ಲ, ಅವರ ಸಂಪರ್ಕದಲ್ಲಿ ಒಬ್ಬಿದ್ನಂತೆ. ಆತನಿಗೆ ಫೋನ್ ಮಾಡಿ ಡಾಗ್ ಸತೀಶಿನ ಟಚ್ ಬಿಡಬೇಕು, ಸಂಪರ್ಕ ಬಿಡಬೇಕು, ಬಿಡದಲೇ ಇದ್ರೆ ಒಳಗೆ ಹಾಕಿಸ್ತೀನಿ. ರಜತ್ ಫೋನ್ ಮಾಡಿ ಮಾತನಾಡಿರೋದು ಅನ್ನುವಂತಹದ್ದು ದೂರುದಾರನ ದೂರು. ರಜತ್ ಬುಜ್ಜಿ ಕಾಲ್ ಮಾಡ್ತಾ ಇದ್ದೀನಿ, ವಾಪಸ್ ಕಾಲ್ ಮಾಡ್ತೀರಾ ಇಲ್ವಾ, ನಾವೇ ಒಳಗೆ ಹಾಕಿಸ್ಬೇಕಾ ಎಂದು ಬೆದರಿಕೆ. ಕಾಲ್ನಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ಆರೋಪ. ಪ್ರಕರಣ ದಾಖಲಿಸಿ ಪರಿಶೀಲಿಸುತ್ತಿರುವ ಪೊಲೀಸರು. ವಿಚಾರಣೆಗೆ ಬರುವಂತೆ ರಜತ್ತಿಗೆ ನೋಟಿಸ್ ನೀಡಿರುವ ಪೊಲೀಸರು. ಇನ್ನು ನಾಯಿ ಸತೀಶ್ ಅಂತ ಯಾಕೆ ನಾವು ಸಂಬೋಧಿಸಿದ್ವಿ ಅಂದರೆ, ಇವರು ಸಾಕುವ ಅಷ್ಟು ಆಡಂಬರ ನಾಯಿಗಳು ಕರ್ನಾಟಕದಲ್ಲಿ ಇನ್ನೊಬ್ಬರು ಸಾಕೋದಿಲ್ಲ. ಹಾಗಾಗಿ ಅವ್ರನ್ನೆಲ್ಲರೂ ಕೂಡ ಡಾಗ್ ಸತೀಶು ಅಂತ ಕರೀತಾರೆ. ಇನ್ನು ನಾಯಿ ಸತೀಶ್ ಅನ್ನೋ ಪದಕ್ಕೆ ವಿವಾದ ಬೇಡ. ಒಟ್ಟಾರೆ ರಜತ್ ವಿರುದ್ಧ ಮತ್ತೊಂದು FIR ದಾಖಲಾಗಿದೆ. ಪೊಲೀಸರು ಈಗಾಗಲೇ ನೋಟಿಸನ್ನು ಕೂಡ ಜಾರಿ ಮಾಡಿರುವಂತಹದ್ದು. ವಿಚಾರಣೆಗೆ ಒಳಗಾಗೋ ಸಾಧ್ಯತೆಗಳಿದ್ದಾವೆ. ಈ ಹಿಂದೆ ಬಿಗ್ ಬಾಸ್ ಎನ್ನುವಂತಹ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋನಲ್ಲಿ ಕಂಟೆಸ್ಟೆಂಟ್ ಆಗಿ ಭಾಗವಹಿಸಿದಂತಹ ರಜತ್ತು ಸಾಕಷ್ಟು ಅಧ್ವಾನ, ಸಾಕಷ್ಟು ರಂಪಾಟಗಳಿಂದೆಲ್ಲವೂ ಕೂಡ ವಿವಾದಕ್ಕೊಳಗಾಗಿತ್ತು. ರಂಪಾಟ ಏನು ಅಂತ ಕೇಳಿದ್ರೆ, ಸಾಮಾಜಿಕವಾಗಿ ತಲವಾರು, ಡ್ರ್ಯಾಗನ್ ತೋರಿಸ್ಕೊಂಡು ರೀಲ್ಸು. ಆ ರೀಲ್ಸ್ ಮಾಡಿದರ ನಂತರ ಅವರ ವಿರುದ್ಧ ಒಂದು ಕೇಸ್ ದಾಖಲಾಯಿತು. ಸಮಾಜದಲ್ಲಿ ಭಯಭೀತಿ ಸೃಷ್ಟಿಸುವಂತಹ ಡ್ರ್ಯಾಗನ್ಗಳನ್ನು, ತಲವಾರುಗಳನ್ನೆಲ್ಲ ಪ್ರದರ್ಶನ ಮಾಡೋದು ಅಪರಾಧ. ಹಾಗಾಗಿ ಆತನ ವಿರುದ್ಧ ಕೇಸ್ ದಾಖಲಾಯಿತು. ಒಂದಷ್ಟು ಅಲ್ಪಾವಧಿ ಜೈಲಲ್ಲೂ ಕೂಡ ಇದ್ರು ಅನಿಸುತ್ತೆ. ಅದಾದ ನಂತರ ಹೊರಗೆ ಬಂದ ನಂತರ ಸರ್ಕಾರಿ ಕಟ್ಟಡದ ಎದುರುಗಡೆ ತುಟಿ ಮಧ್ಯದಲ್ಲಿ ಸಿಗರೇಟ್ ಹಾಕೊಂಡು ಹೊಗೆ ಬಿಟ್ಟಿದ್ದ ಪುಣ್ಯಾತ್ಮ. ಅದಾದ ನಂತರ ಯಾವುದೋ ನಾಗರಿಕರು ಆತನ ವಿರುದ್ಧ ದೂರು ದಾಖಲಿಸಿದ್ರು. ಸಾಮಾಜಿಕವಾಗಿ ಆತನ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಅದಾದ ನಂತರ ಈಗ 3ನೇ ಬಾರಿ ಈ ತರಹದ್ದೊಂದು ಅಧ್ವಾನ. ಯಾರಿಗೋ ಫೋನ್ ಮಾಡಿದ್ದಾರೆ, ಆ ಫೋನ್ ಮಾಡಲ್ಪಟ್ಟ ವ್ಯಕ್ತಿಗೆ ಬೆದರಿಕೆ ಹಾಕಿದ್ದಾರೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಬ್ಬ ದೂರು ದಾಖಲು ಮಾಡಿದ್ದಾನೆ. ಇವೆಲ್ಲವೂ ಕೂಡ ಆರೋಪ ಇನ್ನೂ ಸಾಬೀತಾಗಿಲ್ಲ. ಒಟ್ಟಾರೆ ಪೊಲೀಸ್ ತನಿಖೆಯಲ್ಲಿ ಎಲ್ಲ ಸತ್ಯತೆಗಳು ಬಯಲಾಗಬೇಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.